ಏಂಜಲ್ ಗೌರಿ ಪೋಸ್ಟೆಡ್ ಎ ನ್ಯೂ ಫೋಟೋ. ಐ ಕೆಲಸ ಸಿಕ್ತು. ಏನು ಪೋಸ್ಟ್ ಹಾಕಿದ್ದಾರೆ ನೋಡೋಣ. ಗೋಯಿಂಗ್ ಲಾಂಗ್ ಟ್ರಿಪ್ ಮಿಸ್ಸಿಂಗ್ ಶಿವಕೃಪಾ ಶಂಕರಪುರ ಬ್ಯಾಂಗ್ಳೂರು #ವೆಕೇಶನ್ ಲ್ಯಾವಿಶ್ ಲೈಫ್. ಓಹೋ, ಏಂಜಲ್ ಗೌರಿ ಫ್ಯಾಮಿಲಿ ಟ್ರಿಪ್ ಹೋಗ್ತಾವ್ರೆ. ನಮ್ಮ ಜನ ಲಾಂಗ್ ಡ್ರೈವ್ ಅಂದರೆ ಹಿಂಗೆ ಹೋಗಿ ಹಂಗೆ ಬರ್ತಾರೆ. ಅದೇ ಲಾಂಗ್ ಟ್ರಿಪ್ ಅಂದರೆ ಮಿನಿಮಮ್ ಒಂದಿನ ಅಲ್ಲೇ ಇರ್ತಾರೆ. ಮನೆ ಹೆಂಗೂ ಖಾಲಿ ಆಗಿದೆ, ಹೊಸ ಕೆಲಸ ಸಿಕ್ಕಿದೆ ನನಗೆ. ಆದರೆ ಈ ಶಿವಕೃಪ ಎಲ್ಲಿದೆ ಅಂತ ಹುಡ್ಕೋದು. ಹುಡುಕಿ ನೀಟಾಗಿ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾನೆ ಈ ಕೃಷ್ಣ. ಅದಕ್ಕೆ ನನ್ನ ಹೆಸರು ಕೆ ಕೃಷ್ಣ ಅಲಿಯಾಸ್ ಕ್ಲೀನ್ ಕೃಷ್ಣ. ನಾವು ಈ ಮನೆ ಯಜಮಾನ್ರ? ಹೌದು ಮೇಡಮ್, ನಿಮ್ಮನ್ನು ನೋಡ್ಕೊಳ್ಳೋ ಕರ್ತವ್ಯ ನಮ್ಮದು. ನಿಮ್ಗೆ ಏನೇ ಬೇಕು ಅಂದರೂ ಕೇಳಿ, ವ್ಯವಸ್ಥೆ ಮಾಡಿಕೊಡ್ತೀವಿ. ವಾವ್, ಇದೇ ಖುಷಿಗೆ ಮನೆಯೊಳಗೆ ಹೋಗಿನ ಮುಂಚೆ ಒಂದು ಸೆಲ್ಫಿ ತಗೊಂಡ್ವಾ ರೀ? ಬನ್ನಿ ಕಡೆ. ಸ್ಮೈಲ್ ಪ್ಲೀಸ್. ಹೇ ಶಂಕರ, ಈ ಶಂಕರ್ಪುರ ಎಲ್ಲ ಹುಡುಕಾಯ್ತು, ಆ ಶಿವನೇ ಸಿಗ್ತಿದ್ನೋ ಏನೋ. ಶಿವಕೃಪ ಮಾತ್ರ ಸಿಗ್ತಾ ಇಲ್ಲ. ಎಲ್ಲಿ ಅಂತ ಹುಡ್ಕೋದು ಭಗವಂತ? ಮನೆ ಬಿಲ್ಡಿಂಗ್ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ವೇ? ಅಯ್ಯೋ ದೇವ್ರೆ, ಎಲ್ಲರೂ ಮಾಡಿ ತೋರ್ಸಪ್ಪ. ಶಿವಕೃಪ ದೇವ್ರೆ, ಏನಪ್ಪ ಇದು? ಕೋ ಇನ್ಸಿಡೆಂಟಾ ಇಲ್ಲ ನಿನ್ ಪವಾಡನ? ಕೇಳಿದ ತಕ್ಷಣ ಹೊರಕೊಟ್ಟಲ್ವ? ಇದೇನಿದು? ಮನೆ ಬಾಗ್ಲು ಹಾಕಿದೆ, ಬೇಗನೆ ಹಾಕಿಲ್ಲ. ಏನಿರ್ಬೋದು? ಒಬ್ಬಳೇನಾದ್ರು ಹೋಗಿರ್ಬೋದಾ? ಚಾನ್ಸೇ ಇಲ್ಲ. ಫ್ಯಾಮಿಲಿ ಟ್ರಿಪ್ ಬೇರೆ ಅಂತ ಹಾಕಿದ್ಲು. ಏನು ಮಾಡೋದು? ಯೋಚನೆ ಮಾಡ್ಬೇಕಿಷ್ಟ. ಮೋಸ್ಟ್ಲಿ ಇನ್ನೊಂದೇನಾದರೂ ಎಕ್ಸಿಟ್ ಎಂಟ್ರಿ ಇರ್ಬೋದು. ನೋಡಿ ಬಿಡೋಣ, ಆಮೇಲೆ ನಾನು ಹೆಂಗೆ ಎಂಟ್ರಿ ತಗೊಳ್ಳೋದು ಅಂತ ಡಿಸೈಡ್ ಮಾಡೋಣ. ಆನೆ ನಡೆದಿದ್ದೆ ರೋಡು, ಈ ಕೃಷ್ಣ ನುಗ್ಗಿದ್ದೆ ಡೋರು. ಏನೇ ಕನ್ನಡತಿ ಕನ್ನಡ ಕಾಯಕ್ಕಾಗ್ತಿ, ಲಾಂಗ್ ಸೈಟು ನಂದು, ಯಾವ ಸೈಟೇ ನಿಂದು. ಸುಮ್ಮನೆ ಕೂತ್ಕೊಳ್ಳಿ. ಕನ್ನಡಕ ಹಾಕೊಂಡಿರೋ ಕನ್ನಡತಿ, ನಿಮ್ಮ ಕನ್ನಡತಿ. ಇದು ಗೂಗಲ್ಸ್. ಹ್ಞೂ, ಮೇಡ್ ಕೊಟ್ರು. ಮೇಡ? ಅಯ್ಯ, ಇಂಥ ದೊಡ್ಡ ಮನೆಗಳಲ್ಲಿ ಮನೆ ಕೆಲಸದವ್ರನ್ನ ಮೇಡ್ ಅಂತಾನೆ ಕರೆಯೋದು. ನೀವು ಹಾಕೋತೀರಾ? ಸೂರ್ಯಕಾಂಡ ಚುಚ್ಚ. ಬೇಡಮ್ಮ, ಬೇಡ. ನಿಮ್ಮ ಅವತಾರಗಳನ್ನೆಲ್ಲ ನೋಡ್ತಾ ಇದ್ರೆ ಆ ಸೂರ್ಯ ಡೈರೆಕ್ಟ್ ಆಗಿ ಕೆಳಗಿಳಿದು ಬಂದು ನನ್ನ ಕಣ್ಣು ಚುಚ್ಚಿಬಿಡ್ತಾನೇನೋ ಅಂತ ಭಯ ಆಗ್ತಾ ಇದೆ. ಯಾರು ನೋಡ್ತಾ ಇಲ್ಲಲ್ಲ? ನೋಡ್ತಿದ್ರೆ ಸಾಕು. ಹೆಚ್ಚಿಯ ಮೇಲೊಂದು ನಾನು ಹೋಗ್ತಾ ಇರೋ ರೇಂಜ್ಗೆ ಅಪ್ಪಿ ತಪ್ಪಿ ಯಾರಾದರೂ ನೋಡಿದ್ರೆ ಚೆನ್ನಾಗಿ 4 ತದಕಿ ಆಮೇಲೆ ನೀನು ಯಾರು ಅಂತ ಕೇಳ್ತಾರೆ. ಯಾವುದಕ್ಕೂ ಸೇಫ್ಟಿಗೆ ಫೋನಲ್ಲಿ ಇಟ್ಬಿಡ್ತೀನಿ. ಹಲೋ, ಫ್ರೆಂಡ್, ಡ್ಯೂಟಿ ಮುಗೀತು, ಊರಿಗೆ ಹೋಗ್ತಾ ಇದ್ದೆ. ಅದೇ ಪಾಂಡುಪುರ, ನಮ್ಮ ಅತ್ತೆ ಮಗಳಿದ್ದಲ್ಲ, ಮಾತಾಡ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆಯಿತು ಫ್ರೆಂಡ್, ಆಮೇಲೆ ಮಾಡ್ತೀನಿ, ಬಾಯ್. ಓಹೋ, ದ ಗ್ರೇಟ್ ಇಂಡಿಯನ್ ಮಿಡಲ್ ಕ್ಲಾಸ್ ಟೆಕ್ನಿಕ್ ನೋಡ್ರಪ್ಪ. ಮೇನ್ ಡೋರ್ ಒಳಗಿಂದ ಚಿಲ್ಕ ಹಾಕಿ ಬ್ಯಾಕ್ ಡೋರಿಂದ ಬೀಗ ಹಾಕೋದು. ಶಿವಕೃಪದಲ್ಲಿರೋರು ಬುದ್ಧಿವಂತರೇ. ಆದರೆ ಕೃಷ್ಣನ್ ಮುಂದೆ, ಈ ಕ್ಲೀನ್ ಕೃಷ್ಣಪ್ಪನ ಮುಂದೆ ನಿಮ್ಮ ಬುದ್ಧಿವಂತಿಗೆ ಮಳೆಯಲ್ಲಿ ಕ್ಯಾಂಡಲ್ ಹಚ್ಚಿದಂಗೆ. ನಿನ್ನೆ ನಂಬಿದ್ದೀನಿ, ನೀನೇ ನೋಡ್ಕೊಡ್ಬೇಕು. ಕುಲ್ಜ ಡಬಲ್ ಸೇಮ್ ಸರ್ಲಕ್ಕಂ ಪಕ್ಕನ್ ಲಕ್ಕನ್ ತೊರ್ರ.
ಮನೆ ಸುಮಾರಾಗಿ ಐತೆ. ದೊಡ್ಡ ಮನೆ ಗುರು. ಒಳ್ಳೊಳ್ಳೆ ಫೋಟೋ ಇದ್ದಾವೆ. ಹೇ, ಟೇಪ್ ರಿಕಾರ್ಡ್ರು ಆಗತ್ತೆ. ಯಾವುದಪ್ಪ ಟಿವಿ? ಆಹಾ, ಇಡೀ ಮನೆ ಪೂರ್ತಿ ಅನಲೈಸ್ ಮಾಡಾಯ್ತು. ಎಲ್ಲ ಓಲ್ಡ್ ಐಟಮ್ಸೇ. ಈ ಖಾಲಿ ಸೀಸಾ ಪೇಪರು ಎಲ್ಲ ಗುಜ್ರಿಗೆ ಹಾಕಿದ್ರೆ ಒಂಚೂರು ಕಾಸಾಗತ್ತೆ. ಇನ್ನು ಕಬ್ಬಣ, ಈ ಕಿತ್ತೋಗಿರೋ ಟಿ ವಿ, ಫ್ರಿಡ್ಜು, ಟೇಪ್ ರಿಕಾರ್ಡ್ರು, ಆ ತಾಮ್ರ ಚೊಂಬು, ಲೋಟ, ಪಾತ್ರೆ ಎಲ್ಲ ಹಾಕಿದ್ರೆ ಒಂದು 15,000 ರೂಪಾಯಿಗೇನು ಮೋಸ ಇಲ್ಲ. ಇರಲಿ. ಆದರೆ ನನಗೊಂದು ಆಶ್ಚರ್ಯ, ಇಷ್ಟೊಂದು ಬಡತನ ಇರೋ ಈ ಮನೆ ಜನ ಫ್ಯಾಮಿಲಿ ಟ್ರಿಪ್ ಹೆಂಗೆ ಹೋಗೋಕ್ಕಾಗತ್ತೆ ಅಂತ. ಯಾಕೋ ಸರಿ ಕಾಣ್ತಾ ಇಲ್ಲ. ಅಯ್ಯೋ, ನಿಮ್ಮ ಕನ್ನಡಕ ಹಾಕೊಂಡು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ವಾ? ಇದು ಹಾಕೊಂಡು ನೋಡಿ. ನಿನ್ ತಲೆ ಸರಿ ಕಾಣ್ತಿಲ್ಲ ಅಂತ ಹೇಳಿದ್ದು, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಲಿಲ್ಲ. ದಿಸ್ ಇಸ್ ನಾಟ್ ರೈಟ್. ಅಲ್ಲಿ ನೋಡ್ರಿ, ಮಾವ, ಮಕ್ಕಳು, ಗೌರಿ, ಕಾಶಿ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ನೋಡಿ. ಚಿಕ್ಕಪ್ಪ, ನಂಗೊಂದು ಡೌಟು. ನಾವು ಟ್ಯೂಬ್ ಹಾಕೊಂಡು ನೀರ್ಗಿಳಿದ್ರೆ ತೇಲ್ತೀವಿ ತಾನೆ? ಹೌದಾ? ಅದೇ ಟ್ಯೂಬ್ ಇರೋ ಸೈಕಲ್ನ ನೀರ್ ಮೇಲೆ ಯಾಕೆ ಓಡ್ಸಕ್ಕಾಗಲ್ಲ? ಇದು ಪ್ರಶ್ನೆ ಅಂದ್ರೆ ಕೆರಾಡಿ ಕಾಶಿನಾಥ, ಇದಕ್ಕೆ ಉತ್ತರ ಕೊಡು. ಅದು ಎಂತಪ್ಪ ಅಂದರೆ ಈ ವಿಷಯದ ಬಗ್ಗೆ ಕೆರಡಿ ಕಾಶಿನಾಥಿಗೆ ಇನ್ಫಾರ್ಮೇಷನ್ ಇಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಚಿಕ್ಕಪ್ಪ, ನಾನು ಹೇಳ್ತೀನಿ. ಆಕ್ಚುಲಿ ಏನಂದ್ರೆ, ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಇರೋ ವಸ್ತು ನೀರಲ್ಲಿ ಬಿದ್ರೆ ಅದು ತೇಲತ್ತೆ, ಅದಕ್ಕಿಂತ ಜಾಸ್ತಿ ಡೆನ್ಸಿಟಿ ಬಿದ್ರೆ ಅದು ಮುಳುಗತ್ತೆ. ವೆರಿ ಗುಡ್. ಡೆನ್ಸಿಟಿ ಅಂದ್ರೆ? ಚಿಕ್ಕಮ್ಮ, ನಂಗೆ ಇದ್ರ ಬಗ್ಗೆ ಹೋದ ವಾರ ಕ್ಲಾಸ್ ಮಾಡಿದ್ರು. ಡೆನ್ಸಿಟಿ ಇಸ್ ಅ ಮೆಜರ್ ಆಫ್ ಮಾಸ್ ಇಂಟು ಅ ಗಿವನ್ ವಾಲ್ಯೂಮ್. ವಾಟರ್ ಹ್ಯಾಸ್ 1 gram per cubic meter density as well as the tube. So hence it is typically much lower. ಇದ್ರ ಬದಲು ನಂಗೆ ಗೊತ್ತಿಲ್ಲ ಅಂದೇಳಿ ನಾನು ನಮ್ಮನೆ ಸುಮ್ಮನೆ ಹಾಕೊಂಡ್ ಒಳ್ಳೇದು. ಚಿಕ್ಕಪ್ಪ, ಹಾಕಿ ಬರ್ತೆ. ನಿಮ್ಮ ಚಿಕ್ಕಮ್ಮಗ ಹಾಕ. ಇನ್ನು ಮೇಂಜರ್ ಗೌರಿ ಮೇಡಮ್ ಇನ್ನೂ ಒಂದು ಪೋಸ್ಟು ಹಾಕಿಲ್ಲ. ಹಾಕಿದಿದ್ರೆ ಎಲ್ಲವ್ರೆ, ಏನು ಮಾಡ್ತಾವ್ರೆ ಅಂತ ಗೊತ್ತಾಗಿರೋದು. ಏನು ದೇವ್ರೆ, ನೆನ್ಕೊಂಡ ತಕ್ಷಣ ಟನ್ ಅನ್ಸ್ಬಿಡ್ತೀಯ. ಪೋಸ್ಟ್ ಹಾಕಿದ್ರು ಅನ್ಸುತ್ತೆ. ಓಹೋ, ಹಾಯ್ ಫ್ರೆಂಡ್ಸ್. ಲೈಫಲ್ಲಿ ಪ್ರಾಬ್ಲಮ್ ಬಂದರೆ ಟ್ರಿಮ್ಮಿಂಗ್ ಮಾಡಬೇಕು, ನೀರು ಸಿಕ್ಕಿದ್ರೆ ಸ್ವಿಮ್ಮಿಂಗ್ ಮಾಡಬೇಕು. ಎಂಜಾಯಿಂಗ್ ವಿತ್ ಮೈ ಫ್ಯಾಮಿಲಿ ಇನ್ ಸ್ವಿಮ್ಮಿಂಗ್ ಪೂಲ್. #ವಾಟರ್ ಬಾಡಿ. ಬಬ್ಲಿ ಗರ್ಲ್. ಡ್ಯಾಡೀಸ್ ಲಿಟಲ್ ಏಂಜಲ್. ಅಮ್ಮ ಏಂಜಲ್ಲು, ನೀನು ಹಿಂಗೆ ಅಪ್ಡೇಟ್ ಆಗ್ತಾ ಇದ್ರೆ ನನ್ನಂತವನಿಗೆ ಕೆಲಸ ಸುಲಭ ಆಗ್ಬಿಡುತ್ತೆ. ಎಲ್ಲಿವರೆಗೂ ನಿನ್ನಂಥವ್ರು ತಿಂದಿದ್ದು, ಉಂಡಿದ್ದು, ಕೈ ತೊಳ್ಕೊಂಡಿದ್ದು, ಮಖ ತೊಳ್ಕೊಂಡಿದ್ದು ಅಂತ ಪೋಸ್ಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀರೋ ಅಲ್ಲಿವರೆಗೂ ನನ್ನಂಥವ್ರು ಹೊಟ್ಟೆ ತುಂಬಿಸ್ಕೊಳ್ತಾನೇ ಇರ್ತೀವಿ. ಥ್ಯಾಂಕ್ಸ್ ಡ್ಯಾಡೀಸ್ ಲಿಟಲ್ ಏಂಜಲ್. ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಹಿಂಗೆ ಮಜಾ ಮಾಡ್ತಾನೇ ಇರಿ. ನಾನು ಈ ಮನೇಲಿರೋ ಸಾಮಾನಿಗೆಲ್ಲ ಒಂದು ಗತಿ ಕಾಣಿಸ್ಬಿಡ್ತೀನಿ. ದಟ್ ಈಸ್ ಕೃಷ್ಣ, ಕ್ಲೀನ್ ಕೃಷ್ಣ. ನೋಡ್ರಿ, ಅವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡ್ರಿ. ರೀ, ಇಂಥ ಲೈಫ್ ಸ್ಟೈಲ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ನೋಡಿದ್ದೀನಿ, ಅನುಭವಿಸಿಲ್ಲ. ಹಾ, ಈಗ ಅನುಭವಿಸಿ ಅದಕ್ಕೆ ತಾನೇ ಬಂದಿರೋದು. ನಮ್ಮಂಥವ್ರೆಲ್ಲ ಕನಸಲ್ಲೂ ಇದನ್ನೆಲ್ಲ ಅನುಭವಿಸೋಕ್ಕಾಗಲ್ಲ. ಅದಕ್ಕೆ ಆ ಭಗವಂತನೇ ನಮಗೆ ಒಂದು ಅವಕಾಶ ಕೊಟ್ಟು ಆ ಮನೆಯಿಂದ ಈ ಮನೆ ಕಳಿಸಿರೋದು. ಆ ಭಗವಂತನೇ ನಮ್ಮನ್ನ ಇಲ್ಲಿ ಕಳಿಸಿರೋದು ಅಂತೀಯ? ಹೂರಿ. ಹಾಗಾದ್ರೆ ಭಗವಂತ ಅಲ್ಲಿ ನಮ್ಮನೆಯನ್ನ ಕಾಯ್ತಾ ಇರ್ತಾನೆ ಅನ್ಸುತ್ತೆ. ಹೆಂಗಪ್ಪ ಒಳಗೆ ಬಂದೆ? ಬಾಗ್ಲು ಹಾಕಿತ್ತಲ್ಲ. ನನಗೆ ಯಾವ ಬಾಗ್ಲು ಸರ್? ನಾನಿರೋವಾಗ
ಯಾವ ಮನೆ ಬಾಗ್ಲಕ್ಕಾಗತ್ತೆ? ಏನ್ ಹೇಳ್ತಾ ಇದೀಯಪ್ಪ? ಯಾರು ನೀನು? ನನ್ನ ಹೆಸರು ಬಹದ್ದೂರ್ ಅಂತ ಸಾಬ್. ನೀವ್ ಈ ಮನೆಗೆ ಹೊಸಬ್ರು ಅಂತ ಕಾಣಿಸುತ್ತೆ. ಈ ಮನೆಯಲ್ಲಿರೋರೆಲ್ಲರೂ ನನಗೆ ಚೆನ್ನಾಗಿ ಪರಿಚಯ. ಅವಾಗ ಬರ್ತಾ ಇರ್ತೀನಿ. ಮನೆಗಳನ್ನ ಕಾಯೋದಷ್ಟೇ ನನ್ನ ಕೆಲಸ. ಏನಂದೆ? ಅಂದ್ರೆ ಮನೆಗಳನ್ನ ಕಾಯೋದಷ್ಟೇ ನನ್ನ ಕೆಲಸ ಅಂದೆ. ಅದಿರ್ಲಿ, ವಾರದ 20 ರೂಪಾಯಿ ಕೊಟ್ರೆ ನಾನು ಹೋಗ್ತಾ ಇರ್ತೀನಿ. ಬಾಗ್ಲು ಹಾಕಿರ್ಲಿಲ್ವಾ? ಅವ್ರೇನ್ ಹಂಗೆ ಬಿಟ್ಟು ಹೋಗಿದ್ರ? ಏನ್ ಜನ ಗುರು ಅವರು. ಕಳ್ಳಂಗಿರೋ ಜವಾಬ್ದಾರಿನೂ ಇಲ್ವಲ್ಲ ಅವರಿಗೆ. ಜವಾಬ್ದಾರಿ ಎಲ್ರಿಗೂ ಇರುತ್ತೆ ಸಾಬ್, ಆದ್ರೆ ಅದನ್ನ ನಿಭಾಯಿಸಕ್ಕೆ ಒಬ್ಬೊಬ್ರು ಒಂದೊಂದು ದಾರಿ ಹುಡ್ಕೋತಾರೆ ಅಷ್ಟೇ. ನಾನ್ ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ನಿನ್ಗೆಂಗಪ್ಪ ಕೇಳಿಸ್ತು? ಸಾಬ್, ನೀವು ಮನ್ಸಲ್ಲಿ ಅಂದ್ಕೊಂಡು ಜೋರಾಗಿ ಮಾತಾಡಿದ್ರಿ. ಓ ಹೌದಾ? ಜೋರಾಗಿ ಮಾತಾಡದ್ನ? ಇರ್ಲಿ, ಇವನ್ಗೆ ನನ್ನ ಬಗ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಬಚಾವಾದೆ. ಇಲ್ಲ ಅಂದ್ರೆ ಸೀಟಿಗೆ ಹೊಡೆದು ಜನ ಸೇರಿಸ್ಬಿಡ್ತಿದ್ದ. ಸುಮ್ಮನೆ ಕೇಳಿದಷ್ಟು ಕಾಸು ಕೊಟ್ಬಿಡೋದು ಒಳ್ಳೇದು. ಹಾ ಅಲ್ಲ, ಇವ್ರ ಮನೆ ಕಾಯಕ್ಕೆ ನಾನು ಯಾಕೆ ಕಾಸು ಕೊಡಬೇಕು? ನನ್ನ ಕಂಡು ಹಿಡಿಯೋಕ್ಕಾಗಲಿ ಎರಡೂ ಇವನ ಕೈಲಿ ಆಗಲ್ಲ. ಇಂಥವನಿಗೆ ನಾನು ಕಾಸು ಕೊಡೋದ? ನೋ, ಇವ್ರ ಮನೆ ಕಾಸನ್ನೇ ಇವನಿಗೆ ಕೊಡೋಣ. ಎಲ್ಲಿಟ್ಟಿರ್ತಾರೆ? ಮಿಡಲ್ ಕ್ಲಾಸ್ ಅವರು ಬೀರಿನ ₹1 ಇಟ್ಟಿಲ್ಲ ಅಂದರೂ ದೇವ್ರ ಮನೆ ಹೊಂಡಿಲಿ ಮಿನಿಮಮ್ 500 ಆದರೂ ಇಟ್ಟಿರ್ತಾರೆ. ನೋಡಿ, ಈ ದೇವ್ರ ಮನೆ ಎಲ್ಲಿರ್ಬೋದು? ಹಾಂ, ಈ ಕಡೆ ಇರ್ಬೋದು ಅನ್ಸುತ್ತೆ. ಸಾಬ್, ಏನ್ ಯೋಚನೆ ಮಾಡ್ತಿದ್ದೀರಾ ಸಾಬ್? 20 ರೂಪಾಯಿ ಕೊಡಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಹಂಗೇನಿಲ್ಲಪ್ಪ, ಒಂದು ನಿಮಿಷ ತರ್ತೀನಿ. ನಮ್ಮ ಸ್ವಂತ ಮನೇಲಂತೂ ದೇವ್ರ ಮನೆ ನೋಡಲಿಲ್ಲ, ಇಲ್ಲಿ ನೋಡುವಂತ ಆಯ್ತು. ಏನು ಲಕ್ಷಣವಾಗಿದೆ ದೇವ್ರ ಮನೆ. ಏ ಭಗವಂತ ಕಾಪಾಡಪ್ಪ. ಅರೆ, ದೇವ್ರ ಗುಂಡಿ ಇಲ್ಲೇ ಇದೆ. ಲಕ್ಷ್ಮೀದೇವಿ ಕ್ಷಮಿಸ್ಬಿಡಮ್ಮ. ಅಬ್ಬಬ್ಬಬ್ಬ, ₹100 ಬಂದ್ಬಿಡ್ತು. 20 ರೂಪಾಯಿ ಅಲ್ವಾ ಅವ್ನು ಕೇಳಿದ್ದು? ಇರಲಿ, ₹100 ಕೊಡೋಣ. ನಮ್ಮಪ್ಪಂದು ಏನು ಹೋಗ್ಬೇಕು? ಹಾಂ, ಬೆಳ್ಳಿ ಚುಂಬು. ಅಲ್ಲೇ ಸ್ವಲ್ಪ ಹಳೇದು, ಆದರೂ ಬೆಲೆ ಬಾಳುತ್ತೆ. ಒಂದು 15ರಿಂದ 20 ಸಾವಿರ ಕೊಡ್ಬೋದು. ಕೃಷ್ಣ, ಹೋಗ್ಬೇಕಾದ್ರೆ ಇದನ್ನು ಮಾತ್ರ ಮರಿಬೇಡ. ಗಂಟು ಹಾಕಿ ಇದನ್ನು ಎತ್ತಾಕೊಂಡು ಹೋಗ್ಬಿಡ್ಬೇಕು. ಹಾಂ, ಬಾಯ್. ತಗೊಳಪ್ಪ, 20 ರೂಪಾಯಿ ಅಲ್ಲ, ₹100 ಇದೆ. ಮಜಾ ಮಾಡು. ಥ್ಯಾಂಕ್ ಯು ಸಾಬ್. ಥ್ಯಾಂಕ್ಸ್ ಎಲ್ಲ ಬೇಡ, ಚೆನ್ನಾಗಿ ಮನೆ ಕಾಯ್ಬೇಕು, ಓಕೆನಾ? ನೀವು ನೋಡ್ತಾ ಇರಿ ಸಾಬ್, ಈ ಮನೇನ ಎಷ್ಟು ಸಖತ್ತಾಗಿ ಕಾಯ್ತೀನಿ ಅಂದ್ರೆ ಒಬ್ಬ ಕಳ್ಳನು ಒಂದು ವಸ್ತುನು ಮನೆ ಹೊಸಲು ದಾಟಿ ತಗೊಂಡೋಗ್ಬಾರ್ದು, ಹಂಗ್ ಕಾಯ್ತೀನಿ. ಆಯ್ತು, ನಿನ್ನ ಕಾನ್ಫಿಡೆನ್ಸ್ ನಂಗೆ ಇಷ್ಟ ಆಯ್ತು ಕಣ. ಆದರೆ ಈ ಓವರ್ ಕಾನ್ಫಿಡೆನ್ಸಲ್ಲಿ ಇಟ್ಕೋಬೇಡ. ಯಾಕಂದರೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಮನುಷ್ಯನ ಹಾಳು ಮಾಡಾಕ್ಬಿಡುತ್ತೆ. ಅರ್ಥ ಆಯ್ತಾ? ಎಲ್ಲೋದ? ಓಹೋ, ಕಾಸು ಇಸ್ಕೊಂಡಲ್ಲ, ಎಸ್ಕೇಪ್ ಆಗ್ಬಿಟ್ಟಿದೆ. ಅಲ್ಲ, ಕಳ್ಳ ಮನೆ ಒಳಗಡೆ ಬಂದಿರೋದನ್ನೇ ಕಂಡಿಡಿಯೋಕ್ಕಾಗಿಲ್ಲ, ಇನ್ನು ವಸ್ತುಗಳನ್ನ ಹೊರಗಡೆ ತಗೊಂಡು ಹೋಗೋಕ್ಕೆ ಬಿಡಲ್ವಂತೆ. ಅಯ್ಯೋ ದಡ್ಡ, ಏನು ಕಾನ್ಫಿಡೆನ್ಸ್ ಅಪ್ಪ. ಇರಲಿ, ಯಾವುದಕ್ಕೂ ಬಾಗ್ಲನ್ನ ಬೀಗಿಯಾಗಿ ಲಾಕ್ ಮಾಡ್ಬಿಡ್ತೀನಿ. ಮ್ಯಾಮ್, ಏನಿದು? ಜ್ಯೂಸ್. ಹಾಂ, ಕುಡಿಯಕ್ಕ? ಅಕೋಸ್ ಮ್ಯಾಮ್. ನಮ್ಗೇನಾ? ಖಂಡಿತ ತಗೊಳ್ಳಿ ಸರ್. ಥ್ಯಾಂಕ್ಸ್. ಬೇರೆ ಏನಾದರೂ ಬೇಕಾದ್ರೆ ಹೇಳಿ ಮ್ಯಾಮ್. ಹಾಂ, ಸರಿ. ಥ್ಯಾಂಕ್ ಯು ಸರ್. ನೋಡಿದ್ರಾ, ಇಂಥ ಫೆಸಿಲಿಟಿ ನಮ್ಗೆ ಎಲ್ರಿ ಸಿಗುತ್ತೆ ರೀ? ಆ ಭಗವಂತನೇ ನಮ್ಗೆ ಇಲ್ಲಿರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಜೊತೆಗೆ ಆ ಮನೆನೂ ಕಾಯ್ತಾನೆ. ಯು ಡೋಂಟ್ ವರಿ. ಆಯ್ತಮ್ಮ, ಆ ಭಗವಂತ ನಮ್ಮ ಮನೇನ ಕಾಯ್ಲಿ, ನೀವುಗಳು ಇಲ್ಲಿ ಮಜಾ ಮಾಡಿ. ಆದರೆ ಒಂದು ಹೇಳ್ತೀನಿ, ನಮ್ಮನೆ ಚಿಕ್ಕದೇ ಇರಬಹುದು, ಅಲ್ಲಿರೋದು 3 ಮತ್ತೊಂದು ವಸ್ತುನೇ ಇರಬಹುದು. ಆದರೆ ಒಂದೇ ಒಂದು ವಸ್ತು ಕಳೆದೋದ್ರು ನನ್ನ ಕಣ್ಣಲ್ಲಿ ಹೀಮೋಗ್ಲೋಬಿನ್ ರಹಿತ, ಕೊಲೆಸ್ಟ್ರಾಲ್ ಸಹಿತ ಬ್ಲಡ್ ಬರುತ್ತೆ. ಬ್ಲಡ್ಡು ಲೇಸ್ ಕಂದ,
ಏನೋ ಇದು ಒಳ್ಳೆ ಮನೆಗೆ ಬಂದಿದ್ವಿ, ವಾತಾವರಣನೂ ಚೆನ್ನಾಗಿದೆ, ಅನುಭವಿಸೋದು ಬಿಟ್ಬಿಟ್ಟು ನಿಮ್ಮಪ್ಪ ಅಲ್ಲಿ ಬರೀ ಹಳೆ ಮನೆ ಬಗ್ಗೆನೇ ಒಟ 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 ಅಂತಿದ್ದಾನೆ. ಅವನ್ನ ಎತ್ತಾಕೊಂಬಂದು ನೀರಲ್ಲಿ ಮುಳುಗು. ಗುಡ್ ಐಡಿಯಾ ತಾತ. ಅಪ್ಪ ನಾನು ಬಂದೆ. Come on, hurry up. Go, 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 go. ಭೂಲೋಕದಿಂದ ಕಟ್ಟಿರೋ ರಾಕೆಟ್ ಚಂದ್ರನ ಇಳಿತು. ಫ್ರೀ ಬಸ್ ಅಂತ ನನ್ನ ಹೆಂಡತಿ ಊರ್ಸ್ಲಿಕ್ಕೆ ಹೋದ್ರು, ಇನ್ನು ಬಂದು ಇಳಿದೇ ಇಲ್ಲ. ಎಲ್ಲೋದ್ಲೋ ನನ್ನ ಹೆಂಡತಿ. ಆಸ ಆಸ ಮೈ ಕಮ್ಮ ಆಸ. ಯಾವನ ಕುಡ್ಕ ಅನ್ಸುತ್ತೆ, ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದಾನೆ. ಸದ್ಯ ಬಾಗ್ಲಾಕಿದೆ, ಇಲ್ಲಾಂದ್ರೆ ಒಳಗೆ ನುಗ್ಗಿ ಬಂದ್ಬಿಡ್ತಿದ್ನ ಏನೋ. ಮೈಂಡ್ ಆಫ್ ಮೈ ವೈಫ್. ಭಜಣ ಯಾರ್ಲೇವಾ ಗಂಟ ಮಠ ಕುಡಿದು ಬಂದು ನಮ್ ಶಿವಪ್ಪನವ್ರ ಮನಿ ಬಾಗಿಲು ಮುಂದೆ ಬಂದು ಗತ್ಲಾಕಾಗತ್ತೇನ? ಮಂಗ್ಯ ಹಳೆ ಮಂಗ್ಯ ಬಸಣ್ಣ ಇವಂಗ ಯಾರೋ ಬಿಟ್ಟಿಯಾಗಿ ಎಣ್ಣೆ ಕುಡಿಸ್ಯಾರ, ಅದಕ್ಕೆ ಬಾಯಿ ಬಂದಾಗ ಬೋಳಾಗತ್ತಾನ. ಬಾ ಏನು ಅಂತ ಕೇಳೋಣ ನಡಿ. ಯಾರ್ಲೇದಿರು? ಏಯ್ ನನ್ನ ಯಾರ್ದೆ ಅಂತ ನನ್ನ ಯಾರ್ದೆ ಅಂತ? ಐ ಆಮ್ CEO ಆಫ್ ಇಂಡಿಯಾ. ಯಪ್ಪ ಎಣ್ಣ, ನಾವು KGF ಸಿನಿಮಾದಾಗ ಈ ಡೈಲಾಗ್ ಕೇಳಿವಿ. ಬಾಯಿ ಬಂದಂಗ ಮಾತಾಡೋದು ಬಿಟ್ಟು ನೀ ಯಾರು ಅಂತ ಮೊದ್ಲು ಹೇಳ. ಇಲ್ಲ ಅಂತಂದ್ರ 4 ಬಿಂದಿಗೆ ನೀರು ತಂದು ನಿನ್ನ ತಲೆ ಮೇಲೆ ದಪ್ಪ 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 ಅಂತ ಸುರಿದು ಬಿಡ್ತಾನೆ. ತಮ್ಮ, ಇದ್ರಾಗ ಅರ್ಧ ಕೋಟಿ ಎಣ್ಣೆ ಐತಿ, ಒಂದು 50 ml ನೀರಾದ್ರೆ ಸಾಕು, ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಸಾಧ್ಯವಾದ್ರೆ ಒಂದು ನಿಂಬೆಕಾಯಿ ಉಪ್ಪಿನಕಾಯಿ ಆದ್ರೆ ಸಾಕಲ್ಲ. ಬಸಣ್ಣ ಇವ ಯಾರು ಮಾರಾಯ ನಮಗ ಉಪ್ಪಿನಕಾಯಿ ತಂದು ಕೊಡು ಅಂತ ಕೇಳತ್ತಾನಲ್ಲ. ಲೇ ಬೇಕಣ, ನಮ್ಮ ಶಿವಪ್ಪನ್ನ ಈ ಮನಿನ ದೇವಸ್ಥಾನ ತರ ನೋಡ್ಕೋತಾರ. ನಮ್ಮ ಗಿರಿಜಾವಣಿ ದಿನ ಬೆಳಗಾದ್ರ ಸಾರಿಸಿ ರಂಗೋಲಿ ಹಾಕಿ ಮನಿನ ಎಷ್ಟು ಚಂದಾಗಿ ನೋಡ್ಕೋತಾರ. ಅಂತ ಮನಿ ಮುಂದೆ ಬಂದು ಕುಡ್ದು ಗತ್ಲ ಹಾಕ್ತೀನಲ್ಲೇ, ಮುತ್ತು ಬಿಡ್ತೀನಿ ನೋಡೊಂದು. ಓಹೋ, ಈ ಮನೆ ಓನರ್ ಹೆಸರು ಶಿವು, ಅವ್ರ ಹೆಂಡತಿ ಗಿರಿಜಾ ಅಂತನಾ? ಅಲ್ಲ ಗುರು, ಖಾಲಿ ಇರೋ ಮನೆ ಮುಂದ್ಗಡೆ ಕುಂತ್ಕೊಳ್ಳೋಕ್ಕೆ ಬಿಡಲ್ವಲ್ಲ ಇವರು. ಇವ್ರ ಕೈಗೆ ನಾನೇನಾದ್ರು ಸಿಕ್ಬಿಟ್ರೆ ಒಳ್ಕಲಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಬಿಡ್ತಾರೆ ಅಷ್ಟೇ. ಏನು ಮಾಡೋದು? ಅಲ್ಲಿರೋರ್ಗೆ ನಾನು ಈ ಮನೆಗೆ ಸಂಬಂಧಪಟ್ಟಿರೋನು ಅಂತ ನಂಬಿಸ್ಬೇಕಲ್ಲ. ಹೇಗೆ ನಂಬಿಸೋದು? ನಡಿಲೇ ಮಗನ ನಡಿ. ಆಶಾ ಆಶಾ ಮಾಡ್ತೀನಿ ಬಾ ನಿನ್ನ ನಾಶ. ಲೇ ಮಗನ, ಇನ್ನೊಂದ್ಸಲ ನಮ್ ಶಿವಪ್ಪನವ್ರ ಮನಿ ಬಾಗ್ಲಲ್ಲ ನಮ್ಮ ಏರಿಯಾದಾಗ ಕಾಣಿಸ್ಕೊಂಡೆ ಅಂದ್ರ ನಿನ್ನ ಬಾಟ್ಲಿ ಕಿತ್ತು ನಿನ್ನ ಬಾಯಾಗಿಡ್ತೀನಿ. ಎಂಡ ಅವ ಬಾಟ್ಲಿ ಬಾಯ ಹಾಕೊಂಡ ಮೇಲೆ ಹಿಂಗ ಮಾತಾಡಕತ್ತಾನ. ನಾ ಹೇಳಿದ್ದು ಖಾಲಿ ಬಾಟ್ಲಿ. ಅಯ್ಯೋ ಹಾ ಶಿವಣ್ಣ, ಓ ಬೇಕ್ರಿನಾ? ಇಲ್ಲಿ ಯಾವುದು ಬೇಕ್ರಿ ಇಲ್ವಲ್ಲ ಅಣ್ಣ? ಹಾ, ಸಿದ್ಧಲಿಂಗೇಶ್ವರ ಮಿಠಾಯಿ ಅಂಗಡಿ ಅಂತನಾ? ಇದೆ ಇದೆ. ಹಾ ಇಲ್ಲೇ ಕೇಳ್ತೀನಿ. ಲೇ ಭವ್ಯ, ಏನ ಯಾರ್ಲೇವಾ ನಮ್ಮ ಶಿವಪ್ಪನ್ನ ಮನ್ಯಾಗಿಲ್ದಿರೋ ಹೊತ್ನ್ಯಾಗ ಅವ್ರ ಮನೆಯಿಂದ ಹೊರಗೆ ಬರಾಕತ್ತೇನ? ಅಷ್ಟು ಗೊತ್ತಾಗಿಲ್ಲೇನ? ಶಿವಪ್ಪಣ್ಣನ ಜೋಡಿ ಮಾತಾಡಕತ್ತಾನ ಅಂತಂದ್ರೆ ಶಿವಪ್ಪಣ್ಣಗ ಗೊತ್ತಿರೋನ ಇರ್ಬೇಕು. ಅದು ಅಲ್ದ ನಮ್ಮ ಬೇಕರಿ ಬಗ್ಗೆ ಶಿವಪ್ಪಣ್ಣನೊಟ್ಟಿಗೆ ಫೋನ್ಯಾಗ ಏನು ಮಾತಾಡಕತ್ತಾನ. ಅಣ್ಣ ಇಲ್ಲಿ ಇಬ್ರು ಇದ್ದಾರೆ ಶಿವಣ್ಣ. ಲೇ ಭವ್ಯ, ಏನ ಈ ಮನುಷ್ಯನ ಈ ಮನೆಯೊಳಗೆ ನಾ ಯಾವತ್ತೂ ನೋಡೇ ಇಲ್ಲ. ನನಗೂ ಅದ ಚಿಂತೆ ಮಾಡಕತ್ತೀನಣ್ಣ. ಪವ್ಯ ಅಂತನಣ್ಣ? ಇರಿ ಕೇಳ್ತೀನಿ. ಸರ್, ಇಲ್ಲಿ ಸಿದ್ಧಲಿಂಗೇಶ್ವರ ಬೇಕ್ರಿ ಪವ್ಯ ಸರ್ ಅಂದ್ರೆ ಯಾರು? ಪವ್ಯ ಸರ ಅಣ್ಣ, ಸಿಕ್ಕಾಪಟ್ಟಿ ಮರ್ಯಾದೆ ಕೊಡಕತ್ತಾನ. ನಾನಪ್ಪ ಪವ್ಯ ಸರ್. ಏನಾಗಬೇಕಾಗಿತ್ತು ಸರ್? ನಾನು ಶಿವಣ್ಣಂಗೆ ತಮ್ಮ ಆಗ್ಬೇಕು. ಮನೇಲಿ ಯಾರು ಇರೋದಿಲ್ಲ, ಬರೋವರೆಗೂ ಈ ಮನೆ ನೋಡ್ಕೊ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಈ ವಿಷಯನ ನಿಮ್ಗೆ ಮುಟ್ಬಿಡು ಅಂತ ಕಾಲ್ ಮಾಡಿದ್ದಾರೆ. ಓಹೋ ಹಂಗ? ನಾವು ನಿನ್ನ ಯಾವ್ದೋ ಕಳ ನನ್ನ ಮಗ ಇರ್ಬೇಕು, ಹಿತ್ತಲ ಬಗಲ ಹೊಡ್ಕೊಂಡು ಒಳಗ್ ಬಂದಿ ಅಂತ ಅನ್ಕೊಂಡಿದ್ವಿ. ನೀನ ಕರೆ ಹೇಳಿದ್ ನೋಡಪ್ಪ, ಬಾಳ ಚಲೋ. ಪವ್ಯ ಸರ್, ಶಿವಣ್ಣ ಜೊತೆ ಮಾತಾಡ್ತೀರಾ? ಅಡ್ಡಿ ಇಲ್ಲ ಬಿಡ್ರಪ್ಪ. ನಮ್ ಇಡೀ ಏರಿಯಾದಾಗ ನಮ್ಮ ಶಿವಪ್ಪಣ್ಣ ಮಾಡೆಲ್ ಮನುಷ್ಯ ಇದ್ದಂಗ. ನೀವು ಅವ್ರ ಮನೆಗೆ ಅತಿಥಿಯಾಗಿ ಬಂದಿರಿ ಅಂದ್ರ ನಾವು ಕೇಳುವಂಗೆ ಇಲ್ಲ. ಮಾತಾಡೋದೇನು ಅವಶ್ಯಕತೆ ಇಲ್ರಿ. ನಿಮ್ಗೆ ಏನಾದ್ರು ಬೇಕಾಗಿದ್ರ ನಮ್ಮನ್ನ ಕೇಳಿ. ಅಯ್ಯಣ್ಣ, ಕೇಳೋದೇನೈತಿ, ತಂದು ಕೊಡೋದೇ. ಹೋಗು. ಸರಿ ತಗೋ, ಇದು ಹಾಲು. ಇದ ನಂತರ ಬನ್ನು. ಹಾಲು ಕಾಸ್ಕೊಂಡು ಬನ್ನು ಅದ್ಕೊಂಡು ತಿನ್ನ. ಇಲ್ಲಪ್ಪ ಅಂತಂದ್ರ ಬನ್ನು ತಿಂದು ಆಮೇಲೆ ಹಾಲನ್ನ ಚಾ ಮಾಡ್ಕೊಂಡು ಕುಡಿ. ಕಮ್ಮಿ ಆತಂದ್ರೆ ಹೇಳ್ರಿ, ಇಲ್ಲೇ ಇರ್ತೀನಿ, ತಂದು ಕೊಡ್ತಾನೆ. ಥ್ಯಾಂಕ್ ಯು ಸರ್. ಎಷ್ಟಾಯ್ತು ಸರ್?
ಎಷ್ಟಾತಂತ ಕೇಳೋದ? ನೀ ಯಾರಪ್ಪ? ನಮ್ಮ ಶಿವಪ್ಪನವ್ರ ಮನೆ ಅತಿಥಿ, ನಿನ್ನ ಹತ್ರ ರೊಕ್ಕ ಕೇಳೋದ? ಇದೆಲ್ಲ ಪ್ರೀತಿಗೋಸ್ಕರ, ಸ್ನೇಹಕ್ಕೋಸ್ಕರ. ತಮ್ಗ ತಿಂದು ನೆಮ್ಮದಿಯಿಂದ ಇರು. ಏನ್ ಗುರು, ರುಕ್ಕಮ್ಮ ಸಾಂಗಲ್ಲಿ ನೀರ್ ಕೇಳಿದ್ರೆ ಪಾನ್ಕಾನೇ ಕೊಡ್ತಾರೆ ಅನ್ನೋ ಸಾಲನ್ನ ಲಿಟ್ರಲಿ ಇವ್ರು ಪ್ರೂವ್ ಮಾಡ್ತಿದ್ದಾರೆ. ಅಲ್ಲಪ್ಪ, ಏನ್ ಯೋಚನೆ ಮಾಡಕತ್ತಿ? ತಗೊಂಡೋಗಿ ಮಾಡ್ಕೊಂಡು ತಿನ್ನೋ. ಥ್ಯಾಂಕ್ ಯು, ಬರ್ತೀನಿ. ಇವ್ರ ಒಂದ್ ನಿಮಿಷ. ಏನು? ನನ್ನೂ ಒಂದ್ಸಲ ಹಂಗ ಕರೀರಲ್ಲ. ಹೆಂಗೆ? ಅದ ನನ್ನ ತಮ್ಮ ಪವ್ಯನ ಕರೆದ್ರಲ್ಲ ಹಂಗ. ಪವ್ಯ ಸರ್? ಹಂಗಲ್ಲ ಸರ್, ನನ್ನ ಹೆಸರು ಬಸ್ಯ ಸರ್ ಅಂತ. ಓಹೋ, ಥ್ಯಾಂಕ್ ಯು ಬಸ್ಯ ಸರ್. ಇನ್ನೊಂದ್ಸಲ ಸರ್. ಥ್ಯಾಂಕ್ ಯು ಬಸ್ಯ ಸರ್. ಸಮಾಧಾನ? ನೀ ಪವ್ಯ ಸರ, ನಾ ಬಸ್ಯ ಸರ. ನೀ ಬಸ್ಯ ಸರ. ನೀ ಏನೇ ಹೇಳು ಬಸ್ಯಣ್ಣ, ಶಿವಪ್ಪಣ್ಣನ ಮನಿನ ದರೋಡಿ ಮಾಡಿದ್ರು ₹1 ಸಿಗದೆ ಇದ್ರು ಮನಿ ನೋಡ್ಕೊಳಕ ಒಬ್ಬನ್ನ ಇಟ್ಟಾನ ಅಂತಂದ್ರೆ ಮನಿ ಬಗ್ಗೆ ಶಿವಪ್ಪಣ್ಣಗೆ ಏನ್ ಕಾಳಜಿ, ಏನ್ ಕಾಳಜಿ, ಏನ್ ಕಾಳಜಿ. ನೀ ಮೊದ್ಲು ಬೇಕ್ರಿ ಕಾಳಜಿ ಮಾಡೋ.